ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ 2026ರಲ್ಲಿ ಬೆಸ್ಟ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಹಲವಾರು ಬ್ರಾಂಡ್ಸ್ ಬರುತ್ತೆ. ಇವಾಗ ಸ್ಯಾಮ್ಸಂಗ್ ಆಗಿರ್ಬೋದು, ಎಲ್ ಜಿ ಆಗಿರ್ಬೋದು, ಬಾಷ್ ಆಗಿರ್ಬೋದು, IFB ಆಗಿರ್ಬೋದು, ಹೈಯರ್ ಆಗಿರ್ಬೋದು, ಈ ತರ ಹಲವಾರು ಬ್ರಾಂಡ್ಸ್ ಗಳಿರುತ್ತೆ. ಅದರಲ್ಲಿ ನಾನು ಕೆಪಾಸಿಟಿ ವೈಸ್ ನಿಮ್ಗೆ ಯಾವ್ದೆಲ್ಲ ಮಾಡಲ್ ಹೋದ್ರೆ ಬೆಸ್ಟ್ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನಾನು ಫಸ್ಟ್ ಬಾಷ್ ಬ್ರಾಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬಾಷ್ ಅಲ್ಲಿ ಕೆಪಾಸಿಟಿ ಅಂತ ಬಂದಾಗ ಸ್ಟ್ಯಾಂಡರ್ಡ್ ಆಗಿ 10 ಕೆಜಿ, 9 ಕೆಜಿ, 8 ಕೆಜಿ ಇದೆಲ್ಲ ಸಿಗ್ತಾ ಇರುತ್ತೆ. 10 ಕೆಜಿ ಅಂತ ಹೇಳಿದ್ರ ನಿಮ್ ಮನೇಲಿ ಒಂದ್ 4 ಜನ ಮೇಲೆ ಇದ್ದೀರಂದ್ರೆ ಈಸಿಯಾಗಿ ಹೋಗ್ಬೋದು. ಬೆಡ್ಶೀಟ್ ಬ್ಲಾಂಕೆಟ್ಸ್ ಎಲ್ಲ ಯೂಸ್ ಮಾಡ್ಬೋದು. ಅದ್ ಮಾಡಲ್ ಸಮೇತ ನಿಮ್ಗೆ ತೋರಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದೀರಾ, ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ಯಾರೆಲ್ಲ ವಾಷಿಂಗ್ ಮಿಷಿನ್ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ತಿಳಿಸ್ಕೊಡ್ತೀನಿ. ಬಾಷ್ ಅಲ್ಲಿ ಈಗ ನಾನು ಕೆಪಾಸಿಟಿ ಹೈಯರ್ ಎಂಡ್ ಇಂದ ಲೋವರ್ ಎಂಡ್ ವರೆಗೂ ತಿಳಿಸ್ಕೊಡ್ತೀನಿ. ಮೊದಲಾಗಿ 10 ಕೆಜಿ ಅಂತ ಬಂದಾಗ ಇದರಲ್ಲಿ ಒನ್ ಟೈಮ್ ನೀವು 10 ಜೊತೆವರೆಗೂ ಬಟನ್ ಹಾಕ್ಬೋದು. ಬೆಡ್ಶೀಟ್ ಬ್ಲಾಂಕೆಟ್ಸ್ ಎಲ್ಲ ಹಾಕ್ತಿರೋ 2-3 ಬೆಡ್ಶೀಟ್ ಕೂಡ ಹಾಕ್ಬೋದು. ಬ್ಲಾಂಕೆಟ್ಸ್ ಎಲ್ಲ ಹಾಕ್ತಿರೋ 1 or 2 ಬ್ಲಾಂಕೆಟ್ಸ್ ಕೂಡ ಹಾಕ್ಬೋದು. ಡ್ರಮ್ ಸೈಜ್ ಕೂಡ ಬಿಗರ್ ಇರುತ್ತೆ. 1400 RPM ಕೂಡ ಬರುತ್ತೆ ಈ ಮಷೀನ್. ಮಾಡೆಲ್ ನೇಮ್ ಹೇಳಿದ್ರೆ WGA 254ZPIN ಅಂತ ಬರುತ್ತೆ. ಮುಂಚೆ 252 ZPIN ಅಂತ ಕೊಡ್ತಾ ಇದ್ರು. ಅದು ಮಾಡೆಲ್ ಸ್ಟಾಪ್ ಆಗಿ ಇವಾಗ 254 ಅಂದ್ರೆ ಮುಂಚೆ ಬರ್ತಾ ಇದ್ ಮಷೀನ್ 1200 RPM ಇತ್ತು. ಈಗ 1400 RPM ಕೊಡ್ತಾ ಇದ್ದಾರೆ ಮಷೀನ್ ಅಲ್ಲಿ ಬಂದು. ಈ ಮಷೀನ್ ಅಡ್ವಾಂಟೇಜ್ ಬಂದು ಇವಾಗ ಎಲ್ಲ ಐರನ್ ಸ್ಟೀಮ್ ಅಸಿಸ್ಟೆಂಟ್ ಅಂತ ಹೊಸ ಫೀಚರ್ಸ್ ನ ಆಡ್ ಮಾಡಿದಾರೆ. ಅಂದ್ರೆ ವಿತೌಟ್ ವಾಟರ್, ವಿತೌಟ್ ಡಿಟರ್ಜೆಂಟ್ ಅಲ್ಲಿ ಈ ಮಷೀನ್ ವಾಶ್ ಆಗುತ್ತೆ ಒಂದು ಪ್ರೋಗ್ರಾಮ್ ಅಲ್ಲಿ ಮಾತ್ರ. ಸೊ ಅಂದ್ರೆ ಕೆಲವೊಂದು ಸಪರೇಟ್ ಲಾಂಡ್ರಿಗೆ ಅಂತಾನೆ ಕೊಡುವಂತ ಬಟ್ಟೆಗಳು ಕೂಡ ಇದರಲ್ಲಿ ವಾಶ್ ಮಾಡಬಹುದು. ಸೊ ನಾನು ಫೀಚರ್ಸ್ ನ ಎಕ್ಸ್ಪ್ಲೇನ್ ಮಾಡಕ್ ಹೋದಾಗ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ. ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪರ್ಟಿಕ್ಯುಲರ್ ಎಲ್ಲಾ ಬ್ರಾಂಡ್ಸ್ ಕೂಡ ಲಿಂಕ್ ಹಾಕಿರ್ತೀನಿ. ಅದು ಏನ್ ಫೀಚರ್ಸ್ ಇದೆ ಅಂತ ಬೇಕಾದ್ರೆ ನೀವು ಸಪರೇಟ್ ಹೋಗಿ ನೋಡಿ. ಕೆಪಾಸಿಟಿ 10 ಕೆಜಿ ಅಂತಾಗ ಈ ಮಾಡೆಲ್ಗೆ ನೀವು ಹೋಗ್ಬೋದು. ಬೆಸ್ಟ್ ಮಾಡೆಲ್ಸ್ ಇರುತ್ತೆ. ಈಗ ಫೀಚರ್ಸ್ ಅಂತ ಬಂದಾಗ ಐರನ್ ಸ್ಟೀಮ್ ಅಸಿಸ್ಟೆಂಟ್, ಆಂಟಿ ರಿಂಕಲ್, ಆಂಟಿ ಟ್ಯಾಂಗಲ್, ಪ್ರೀ ಟ್ರೀಟ್ಮೆಂಟ್, ಇದೆಲ್ಲ ಸ್ಪೀಡ್ ಪರ್ಫೆಕ್ಟ್, ಇದೆಲ್ಲ ಫೀಚರ್ಸ್ ನಿಮ್ಗೆ ಇರುತ್ತೆ. ಪ್ರೈಸ್ ಅಂತ ಬಂದಾಗ ಡಿಪೆಂಡ್ಸ್ ಆನ್ ಮೋಡ್ ಆಫ್ ಪೇಮೆಂಟ್ ಮೇಲೆ ಹೋಗುತ್ತೆ. ಇವಾಗ ಕ್ರೆಡಿಟ್ ಕಾರ್ಡ್ಸ್ಗೆಲ್ಲ ಸಪರೇಟ್ ಇನ್ಸ್ಟೆಂಟ್ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ಮತ್ತೆ EMI ಟ್ರಾನ್ಸಾಕ್ಷನ್ಸ್ಗೆಲ್ಲ ಆಪ್ಷನ್ಸ್ ಇರುತ್ತೆ. ಮತ್ತೆ ಫೈನಾನ್ಸ್ ಅಲ್ಲೇ ಹೋಗ್ತೀರಾ ಅಂದ್ರೆ ಅದರಲ್ಲಿ ನಿಮಗೆ ಕನ್ಸ್ಯೂಮರ್ ಲೋನ್ಸ್ ಅಂದ್ರೆ ಬಜಾಜ್ ಫೈನಾನ್ಸ್, IDFC ಫೈನಾನ್ಸ್, ಈ ತರ ಫೈನಾನ್ಸ್ ಅಲ್ಲೂ ಕೂಡ 8 ಮಂತ್ಸ್ 10 ಮಂತ್ಸ್ ಎಲ್ಲ EMI ಕೂಡ ಅವೈಲೇಬಲ್ ಇರುತ್ತೆ. 0 ಡೌನ್ ಪೇಮೆಂಟ್ ಎಲ್ಲ ಸಿಗ್ತಾ ಇರುತ್ತೆ. ಸೊ ನಾನು ಪ್ರೈಸ್ ಬಗ್ಗೆ ಓಪನ್ ಆಗಿ ಎಲ್ಲ ರಿವೀಲ್ ಮಾಡೋದಕ್ಕಾಗಲ್ಲ, ನಮಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನಿಮ್ಗೆ ಏನಾದ್ರು ಪ್ರೈಸ್ ಬಗ್ಗೆ ಎನ್ಕ್ವೈರಿ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ನೀವು ಕಾಲ್ ಮಾಡಿ ತಿಳ್ಕೊಳ್ಬಹುದು. ಸೊ ನಾನೀಗ ಬೆಸ್ಟ್ ಮಾಡೆಲ್ಸ್ ನ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಇದು 10 ಕೆಜಿ ಮಾಡೆಲ್ಸ್. ಸೊ ನೆಕ್ಸ್ಟ್ ಇದೇ ಮಾಡೆಲ್ ಅಲ್ಲಿ ನಿಮ್ಗೆ 9 ಕೆಜಿ ಸಿಗುತ್ತೆ. ಯಾವ್ದು ಅಂದ್ರೆ WGA 244ZTIN ಅಂತ ಬರುತ್ತೆ. ಕೆಪಾಸಿಟಿ ಮಾತ್ರ ಡಿಫರೆನ್ಸ್ ಆಗುತ್ತೆ. 10 ಕೆಜಿ ಏನ್ ಮಾಡೆಲ್ ನೋಡಿದ್ರಲ್ಲ ಅದೇ ತರನೇ ಇದು 9 ಕೆಜಿ ಮಷಿನ್ ಅಷ್ಟೇ. 1 ಕೆಜಿ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಇದನ್ನು ಕೂಡ ನಿಮ್ಗೆ ಏನೆಲ್ಲ ಫೀಚರ್ಸ್ ಹೇಳಿದ್ನೋ ಅದೆಲ್ಲ ಬರುತ್ತೆ. ಮಾಡೆಲ್ ನೇಮ್ ಹೇಳಿದ್ರೆ WGA 244ZTIN ಅಂತ ಬರುತ್ತೆ. ಇದು ಕೂಡ ಬಾಷ್ ಅಲ್ಲಿ ಫಾಸ್ಟ್ ಸೆಲ್ಲಿಂಗ್ ಮಾಡೆಲ್. ಎಲ್ಲ ನೀವು ಯಾವ್ದೇ ಸ್ಟೋರ್ ಗಳಿಗೆ ಹೋದ್ರು ಕೂಡ ಜಾಸ್ತಿ ಬಾಷ್ ಅಲ್ಲಿ ಸೇಲ್ ಆಗಂತ ಮಾಡೆಲ್ ಇದು 9 ಕೆಜಿ ಕೆಪಾಸಿಟಿಯಲ್ಲಿ. ಸೊ ಇದರಲ್ಲಿ ಕಲರ್ ಆಪ್ಷನ್ಸ್ ಅಂತ ಬಂದಾಗ ನೆಕ್ಸ್ಟ್ ಒಂದು ಸಿಲ್ವರ್ ಕೂಡ ಆಪ್ಷನ್ಸ್ ಇರುತ್ತೆ. ಸಿಲ್ವರ್ ಆಪ್ಷನ್ಸ್ ಗೆ ಅಂಡ್ ಬ್ಲಾಕ್ ಕಲರ್ ಗೆ ಒಂದ್ 2000 ರೂಪಾಯಿ ಪ್ರೈಸ್ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಈ ಸಿಲ್ವರ್ ಅಲ್ಲಿ ಏನಂದ್ರೆ ನಿಮ್ಗೆ ಐರನ್ ಸ್ಟೀಮ್ ಅಸಿಸ್ಟೆಂಟ್ ಫೀಚರ್ಸ್ ನ ಕೊಡೋದಿಲ್ಲ. ಬ್ಲಾಕ್ ಅಲ್ಲಿ ಮಾತ್ರ ನಿಮ್ಗೆ ಐರನ್ ಸ್ಟೀಮ್ ಅಸಿಸ್ಟೆಂಟ್ ನ ಕೊಡ್ತಾರೆ. ಇವಾಗೆಲ್ಲ ಸ್ಟಾರ್ಟಿಂಗ್ ಅಂತ ಬಂದಾಗ ಬಾಷ್ ಅಲ್ಲಿ 8 ಕೆಜಿ ಇದ್ದಾನೆ ಎಲ್ಲ ಕೊಡ್ತಾ ಇರೋದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್. 7 ಎಲ್ಲ ಬರ್ತಾ ಇಲ್ಲ. 8 ಕೆಜಿಸ್ ಅಲ್ಲಿ ಮಾಡೆಲ್ ನೇಮ್ ಹೇಳಿದ್ರೆ WGA 1320SIN ಅಂತ ಬರುತ್ತೆ. ಬಟ್ ಈ ಮಾಡೆಲ್ ಅಲ್ಲೂ ಕೂಡ ನಿಮ್ಗೆ ಐರನ್ ಸ್ಟೀಮ್ ಅಸಿಸ್ಟೆಂಟ್ ಫೀಚರ್ಸ್ ಬರಲ್ಲ, ಬೇರೆ ಎಲ್ಲ ಫೀಚರ್ಸ್ ಇರುತ್ತೆ ನಿಮ್ಗೆ. ವಾರಂಟಿ ಅಂತ ಬಂದಾಗ ನೀವು ಬಾಷ್ ಅಲ್ಲಿ ಎಲ್ಲ ಮಷಿನ್ ಕೂಡ 3 ವರ್ಷ ಕಂಪ್ಲೀಟ್ ಮಷಿನ್ ವಾರಂಟಿ ಇದೆ. ಮೋಟರ್ಗೆ 12 years ವಾರಂಟಿನ ಕೊಟ್ಟಿರ್ತಾರೆ. ಸೊ ಬಾಷ್ ಆಯ್ತು. ನೆಕ್ಸ್ಟ್ ನಾನೀಗ LG ಬ್ರಾಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ. LG ಬ್ರಾಂಡ್ ಅಲ್ಲಿ ಇವಾಗೆಲ್ಲ ಏನಂದ್ರೆ, ಸೊ ಮುಂಚೆಲ್ಲ 8 ಕೆಜಿ 9 ಕೆಜಿ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ ಇವತ್ತು ಏನಂದ್ರೆ 8 ಕೆಜಿ 9 ಕೆಜಿ ಎಲ್ಲ ಬಂದ್ಬಿಟ್ಟು ಎಲ್ಲ ಬೇಸಿಕ್ ಮಾಡೆಲ್ಸ್ ಗಳಾಗಿದೆ. ಅವರಲ್ಲಿ ಏನಂದ್ರೆ 10 ಕೆಜಿ 12 ಕೆಜಿ ಅಲ್ಲಿ ಮಾತ್ರ ನಿಮ್ಗೆ ಪ್ರೀಮಿಯಂ ಮಾಡೆಲ್ಸ್ ನ ಕೊಡ್ತಾರೆ. ಜನರಲ್ ಆಗಿ ಅವರೇಜ್ ಕೆಪಾಸಿಟಿ ಅಂತ ಬಂದಾಗ ಹೈಯೆಸ್ಟ್ ಸೆಲ್ ಆಗೋದು LG ಅಲ್ಲಿ ಇವಾಗ ಬಂದು 10 ಕೆಜಿ ಮತ್ತೆ 12 ಕೆಜಿ ಮಷಿನ್ ಜಾಸ್ತಿ ಸೆಲ್ ಆಗ್ತಾ ಇರುತ್ತೆ. 12 ಕೆಜಿ ಮಷಿನ್ ಅಲ್ಲಿ ನಿಮ್ಗೆ 4 ಮಾಡೆಲ್ ಬರುತ್ತೆ. ಸೊ ಇದರಲ್ಲಿ FHP 1412 Z50 ಅಂತ ಒಂದು ಮಾಡೆಲ್ ಇದೆ. ಇನ್ನೊಂದು ಮಾಡೆಲ್ FHP 1412 Z9B ಅಂತ ಒಂದು ಮಾಡೆಲ್ ಇದೆ. ಸೊ ನೆಕ್ಸ್ಟ್ ಈ ವರ್ಷದ ಲಾಂಚ್ ಆಗಿರ್ತಕ್ಕಂಥ ನ್ಯೂ ಮಾಡೆಲ್ಸ್ 2 ಮಾಡೆಲ್ ಲಾಂಚ್ ಆಗಿರೋ FX 1412 N9S ಅಂತ ಇದರಲ್ಲಿ. ಸೊ ಇದರಲ್ಲೇ ನಿಮ್ಗೆ ಹೈಯರ್ ಎಂಡ್ ಮಾಡೆಲ್ 12 ಕೆಜಿಲೇ ಪ್ರೀಮಿಯಂ ಮಷಿನ್ LG ಅಲ್ಲಿ ಬೇಕು ಅಂದಾಗ ಈ ಮಷಿನ್ ಸಿಗುತ್ತೆ. FX 1412 A9K ಅಂತ. ಸೊ ನಿಮ್ಗೆ ಈ 4 ಮಾಡೆಲ್ಗೆ ಏನೆಲ್ಲ ಡಿಫರೆನ್ಸ್ ಆಗುತ್ತೆ ಅಂತ ನೀವು ಕೇಳ್ಬೋದು. 4 ಮಾಡೆಲ್ ಕೆಪಾಸಿಟಿ ಎಲ್ಲ ಒಂದೇನೆ ಇರುತ್ತೆ. ಎಲ್ಲದ್ರಲ್ಲಿ ನೀವು 12 ಕೆಜಿನೇ ಬಟ್ಟೆ ಹಾಕ್ಬೇಕಾಗುತ್ತೆ. ಬೆಡ್ಶೀಟ್ ವಾಶ್ ಯೂಸ್ ಮಾಡಬೇಕಾಗುತ್ತೆ. ಔಟರ್ ಲುಕ್ ಮತ್ತೆ ಇನ್ಸೈಡ್ ಫೀಚರ್ಸ್ ಡಿಫರೆನ್ಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು ಸ್ಟಾರ್ಟಿಂಗ್ ನೋಡೋ ಮಷಿನ್ಸ್ ಅಲ್ಲಿ ಸ್ಟೀಮ್ ಸೈಕಲ್ ಬಂದು 2 ಪ್ರೋಗ್ರಾಮ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ. 12 ಕೆಜಿ ಸ್ಟಾರ್ಟಿಂಗ್ ಮಾಡೆಲ್ ಅಲ್ಲಿ Z50 ಅಂತ ಏನ್ ಹೇಳದ್ನಲ್ಲ, ಈ ಮಾಡೆಲ್ 2 ಪ್ರೋಗ್ರಾಮ್ ಮಾತ್ರ ಸ್ಟೀಮ್ ಅಲ್ಲಿ ವರ್ಕ್ ಆಗುತ್ತೆ. ನೀವು ಇದರಲ್ಲಿ Z9B ಅಂತ ಹೇಳದ್ನಲ್ಲ, ಇದರಲ್ಲಿ ಲೆಫ್ಟ್ ಸೈಕಲ್ ಏನಿದೆ ಇಷ್ಟು 7 ಪ್ರೋಗ್ರಾಮ್ಸ್ ಅಲ್ಲೂ ಕೂಡ
ನಿಮ್ಗೆ ಸ್ಟೀಮ್ ಅಲ್ಲಿ ವರ್ಕ್ ಆಗುತ್ತೆ. ಪ್ಲಸ್ ಅಡಿಷನಲಿ ಬಂದು ಇದರಲ್ಲಿ ಕ್ವಿಕ್ ವಾಶ್ ಬಂದು ಸ್ಪೀಡ್ 14 ಕೊಡ್ತಾರೆ, ಅಂದ್ರೆ 14 ನಿಮಿಷದಲ್ಲೇ ನಿಮ್ಗೆ ಬೇಗ ವಾಶ್ ಆಗುತ್ತೆ. ಬಟ್ ಇದರಲ್ಲಿ ನಿಮ್ಗೆ 30 ನಿಮಿಷ ಮಿನಿಮಮ್ ಟೈಮ್ ಬೇಕು ನೀವು ಕ್ವಿಕ್ ವಾಶ್ ಯೂಸ್ ಮಾಡ್ತೀರ ಅಂದ್ರೆ. ನಿಮ್ಗೆ ಇದರಲ್ಲಿ ಟರ್ಬೋ ವಾಶ್ 39 ಅಂತ ಒಂದು ಅಗೇನ್ ಬೇರೆ ಪ್ರೋಗ್ರಾಮ್ ಬರುತ್ತೆ. ಅಂದ್ರೆ ನೀವು ಈ ಮಷಿನ್ ಒಳಗಡೆ ಏನಾಗುತ್ತೆ ಅಂದ್ರೆ ಸಪರೇಟ್ 4 ನಾಜಲ್ಸ್ ಕೊಟ್ಟಿರ್ತಾರೆ. ಈ 4 ಕಡೆ ಸಪರೇಟ್ ಆಗಿ ವಾಟರ್ ಕೂಡ ಸ್ಪ್ರೇ ಆಗುತ್ತೆ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಮಾತ್ರ. ಸೊ ಇದು ಡಿಫ್ರೆನ್ಸ್ ಆಗುತ್ತೆ. ಪ್ರೈಸ್ ಅಂತ ಬಂದಾಗ ಅಷ್ಟೇ, ನಿಮ್ಗೆ ಈ ಮಷಿನ್ ಅಂತ ಬಂದಾಗ ಒಂದು 3000 ರೂಪಾಯಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ ನಿಮ್ಗೆ ಈ ಮಷಿನ್ಗೆ ಮತ್ತೆ Z9B ಮಾಡಲ್ಗೆ. ಸೊ ನೆಕ್ಸ್ಟ್ ಇಲ್ಲ ನಮ್ಗೆ ಡಿಜಿಟಲಿ ಬೇಕು ಅಂದ್ರೆ ಈ ವರ್ಷ ಲಾಂಚ್ ಆಗಿರ್ತಕ್ಕಂಥ ಕಂಪ್ಲೀಟ್ಲಿ ಪ್ರೀಮಿಯಂ ಮಷಿನ್ಸ್ ಹೋದಾಗ ಇದು ಮತ್ತೆ ಇದು ಬರುತ್ತೆ. ಇದ್ರ ಕಲರ್ ಮಾತ್ರ ಡಿಫ್ರೆನ್ಸ್ ಆಗಲ್ಲ. ಸೊ ಇದರಲ್ಲಿ ನಿಮ್ಗೆ ಟಾಪ್ ಎಂಡ್ ಮಾಡಲ್ ಅಲ್ಲಿ ಏನ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಆನ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ. ಸೊ ನೀವು ಆಪರೇಟಿಂಗ್ ಕೂಡ ಎಲ್ಲ ನಿಮ್ಗೆ ಇದ್ರೊಳಗಡೆನೆ ಬರುತ್ತೆ, ನಾಬಲ್ಲೇನೆ ಸಿಗುತ್ತೆ. ಅಂಡ್ ದೆನ್ ಟೆಂಪರೇಚರ್ ಆಗಿರ್ಬೋದು, ರಿನ್ಸ್ ಆಗಿರ್ಬೋದು, ಸ್ಪಿನ್ ಎಲ್ಲಾನು ಕೂಡ ನೀವು ಡೈರೆಕ್ಟ್ ಆಗಿ ಚೇಂಜಸ್ ಕೂಡ ಮಾಡ್ಕೊಳ್ಬಹುದು. ಇದರಲ್ಲಿ ಒಂದು ಅಡಿಷನಲ್ ಫೀಚರ್ಸ್ ಬಂದ್ಬಿಟ್ಟು ಆಟೋ ಡಿಸ್ಪೆನ್ಸರ್ ನ ಕೊಡ್ತಾರೆ. ಅಂದ್ರೆ ಸೊ ನಾವು ಬೇರೆ ಮಷಿನ್ಸ್ ಎಲ್ಲ ಫಾರ್ ಎಕ್ಸಾಂಪಲ್ ಈ ಮಷಿನ್ ಅಲ್ಲಿ ಆಗಿರ್ಬೋದು, ಈ ಮಷಿನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಮ್ಯಾನ್ಯಲಿ ನಾವು ಬಟ್ಟೆನ ಎಷ್ಟು ಹಾಕಿದೀವಿ ಅದ್ರ ಕ್ಯಾಲ್ಕುಲೇಟ್ ಮಾಡಿ ನಾವು ಡಿಟರ್ಜೆಂಟ್ ನಾವು ಆಡ್ ಮಾಡ್ಬೇಕು. ಬಟ್ ಈ ಮಷಿನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಒಂದ್ ಟೈಮ್ ಫಿಲ್ ಮಾಡಿಬಿಟ್ರೆ ಲಿಕ್ವಿಡ್ ಅಥವಾ ಕಂಫರ್ಟ್ ಸಾಫ್ಟ್ನರ್ ನೀವು ಹಾಕಿದ್ರು ಕೂಡ ಅದಕ್ಕೆ ಎಷ್ಟು ಬೇಕು ಅಂತ ಅದೇ ತಗೊಳ್ತಾ ಇರುತ್ತೆ. ಅದಕ್ಕೆ ಒಂದ್ ಸತಿ ಫಿಲ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 30 ವಾಟ್ ಸೈಕಲ್ ಆದ್ರೂ ಕೂಡ ಇದು ಆಟೋಮೆಟಿಕ್ ತಗೊಳುತ್ತೆ. ಸೊ ಇದು ಈ ಮಷಿನ್ ಅಡ್ವಾಂಟೇಜ್. ಕಂಪ್ಲೀಟ್ಲಿ ಎ ಇರುತ್ತೆ ನಿಮ್ಗೆ. ಜೆಡ್ ಡಿಸ್ಪೆನ್ಸ್ ಆಗಿರ್ಬೋದು, ಡಿಜಿಟಲ್ ಡಯಲ್ ಸಿಗುತ್ತೆ. ಮತ್ತೆ ಈ ಮಷಿನ್ ಗಳೆಲ್ಲ ಬಂದು DD 2.0 ಅಂತ ಕೂಡ ಕರಿತೀವಿ. ಇದ್ರದ್ದು ಎಕ್ಸ್ಟ್ರಾ ನಿಮ್ಗೆ ಏನ್ ಫೀಚರ್ಸ್ ಇದೆ ಅಂತ ನಾನು ಕಮೆಂಟ್ ಮಾಡಿ. ಸೊ ಈ ಮಷಿನ್ LG 2.0 ಮಾಡೆಲ್ ಡೆಮೋ ಬೇಕು ಅಂತ ನಾನು ಇರೋದೇ ಒಂದು ಸಪರೇಟ್ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಫೀಚರ್ಸ್ ಏನೆಲ್ಲ ಬರುತ್ತೆ ಅಂತಾನು ಕೂಡ. ಇದರಲ್ಲಿ ಇನ್ಸೈಡ್ ಲೈಟ್ಸ್ ಎಲ್ಲ ಬರುತ್ತೆ, ಸುಮಾರು ಫೀಚರ್ಸ್ ಇದೆ. ನಾನು ಕಮಿಂಗ್ ಡೇಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಇದು LG ಅಲ್ಲಿ 12 kg ಅಲ್ಲಿ 4 ಮಾಡಲ್ಸ್ ಆಯ್ತು. ಇದರಲ್ಲಿ 10 kg ಮಾಡಲ್ ಬಂದು ಈ ಮಾಡಲ್ ಬರುತ್ತೆ. ಇದು ಕೂಡ ಲಾಸ್ಟ್ ಇಯರ್ ಇಂದ ಸಕ್ಸಸ್ಫುಲ್ ರನ್ನಿಂಗ್ ಮಾಡಲ್ ಕೂಡ ಹೌದು. ಸೊ ಇವಾಗ ಯಾರೆಲ್ಲ ಆರ್ಡರ್ ಮಾಡಿದ್ರು ಕೂಡ 2026 ಬರುತ್ತೆ, ಯಾಕಂದ್ರೆ ರೀಸೆಂಟ್ ಮ್ಯಾನುಫ್ಯಾಕ್ಚರ್ಸ್ ಬರುತ್ತೆ. ಇದರಲ್ಲಿ ಮಾಡಲ್ ನೇಮ್ ಹೇಳೋದಾದ್ರೆ FHP 1410Z3M ಅಂತ. 10 kg ಕೆಪಾಸಿಟಿ. ಸೊ ನಿಮ್ಗೆ ಸ್ಟೀಮ್ ಸೈಕಲ್ 2 ಪ್ರಮಾಣ ವರ್ಕ್ ಆಗುತ್ತೆ. ಸೊ RPM ಕೂಡ 1400 RPM ಬರುತ್ತೆ. ಡ್ರಮ್ ಸೈಜ್ ಕೂಡ ಬಿಗ್ಗರ್ ಬರುತ್ತೆ. ಡೈಮೆನ್ಷನ್ ಎಲ್ಲ ಒಂದೇ ಇರುತ್ತೆ. ನೀವು 10, 12 ಯಾವ್ದೇ ಆದ್ರೂ ಕೂಡ 2x2 ನೇ ಬರುತ್ತೆ ಡೈಮೆನ್ಷನ್. 2 ಅಡಿ ಅಗಲ 2 ಅಡಿ ಉದ್ದಾನೆ ಬರುತ್ತೆ. ಸೊ ಇಲ್ಲ ನಮ್ಗೆ ಇಷ್ಟೊಂದು ಕೆಪಾಸಿಟಿ ಬೇಡ, ನಾವು ಸ್ಮಾಲ್ ಫ್ಯಾಮಿಲಿ ಇದೀವಿ, ಒಂದು 2-3 ಮೆಂಬರ್ಸ್ ಅಷ್ಟೇ ಇರೋದು ಅಂತ ಹೇಳಿದ್ರೆ ನೀವು 8 kg ಅಥವಾ 9 kg ಹೋಗ್ತೀರಾ ಅಂದ್ರೆ ಈ ಮಾಡಲ್ಸ್ ಬರುತ್ತೆ. ಇದು 9 kg ಮಷಿನ್. ಸೊ ಇದೆಲ್ಲ ಪ್ರೈಸ್ ಪಾಯಿಂಟ್ ಆಗಿ ಕೊಟ್ಟಿರ್ತಕ್ಕಂಥ ಮಾಡಲ್ಸ್ ಇವೆಲ್ಲ ಬಂದ್ಬಿಟ್ಟು LG ಅಲ್ಲಿ FHB 1209Z4B ಅಂತ ಬರುತ್ತೆ ಮಾಡಲ್ ನೇಮ್. ಇದೆಲ್ಲ ಏನಂದ್ರೆ ಇದ್ರಲ್ಲೆಲ್ಲ ಇದು ಡೈರೆಕ್ಟ್ ಡ್ರೈವ್ ಟೆಕ್ನಾಲಜಿನೇ ಇರುತ್ತೆ. ಇದರಲ್ಲೂ ವೈಫೈ ಎಲ್ಲ ಬರುತ್ತೆ. 1200 RPM ಬರುತ್ತೆ. ಇದರಲ್ಲಿ ಬಂದೇನಂದ್ರೆ AI ಫೀಚರ್ಸ್ ನ ಕೂಡ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬೇರೆ ಎಲ್ಲಾ ಮಷಿನ್ ಅಲ್ಲೂ ಕೂಡ ಅಳವಡಿಸಿದ್ದಾರೆ. ಬಟ್ ಈ ಮಷಿನ್ ಗಳಲ್ಲಿ ಬರಲ್ಲ. ಬಟ್ ವಾಷಿಂಗ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ. ಏನ್ ವಾಷಿಂಗ್ ಮೆಕ್ಯಾನಿಸಮ್ ಎಲ್ಲ ಸೇಮ್ ಇರುತ್ತೆ. AI ಒಂದು ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ. ಪ್ರೈಸ್ ಪಾಯಿಂಟ್ ಅಲ್ಲಿ ಕೊಟ್ಟಿರೋದು ಬೇರೆ ಮಷಿನ್ ಗಳಿಗೆ ನೀವು ಕಂಪೇರ್ ಮಾಡಿದಾಗ ಇದು ಆಲ್ಮೋಸ್ಟ್ 4,000 5,000 ಏನೋ ಕಡಿಮೆನೇ ಇರುತ್ತೆ. ಇದರಲ್ಲೇ ನಿಮ್ಗೆ 8 kg ಬೇಕು ಅಂದಾಗ 2 ಮಾಡಲ್ಸ್ ಬರುತ್ತೆ. ಸೊ ಇದೊಂದು. ಸೊ 8 kg ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಪ್ರೈಸ್ ಪಾಯಿಂಟ್ ಆಗಿ ಕೊಟ್ಟಿರೋದು ವಿತೌಟ್ AI ಮಾಡಲ್. ಸೊ ಇದು ಬಂದು ವಿತ್ AI ಮಾಡಲ್. ಇವು ಮಾಡಲ್ ನೇಮ್ಸ್ ಹೇಳೋದಾದ್ರೆ 8 kg ಕೆಪಾಸಿಟಿ ಬಂದು FHB 1208Z4P ಅಂತ ಬರುತ್ತೆ ಈ ಮಾಡಲ್. ಅದೇ ನೀವೇನಾದ್ರೂ AI ಮಾಡಲ್ ಹೋಗ್ತೀರಾ ಅಂದ್ರೆ FHB 1208A5M ಅಂತ ಬರುತ್ತೆ. ಇದರಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ. ಬಟ್ ಈ ಮಷಿನ್ ಅಲ್ಲಿ ಹೋದಾಗ ಸ್ವಲ್ಪ ಡ್ರಮ್ ಸೈಜ್ ಬಂದು ಚಿಕ್ಕದ್ ಬರುತ್ತೆ. ನೀವು ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಮಷಿನ್ ಅಲ್ಲಿ ಸ್ವಲ್ಪ ಡ್ರಮ್ ಸೈಜ್ ಬಿಗ್ಗರ್ ಇರುತ್ತೆ, ಹಿಂದಗಡೆ ಡೆಪ್ತ್ ಬರುತ್ತೆ. ಇದರಲ್ಲಿ ಸ್ವಲ್ಪ ಡೆಪ್ತ್ ಕಡಿಮೆ ಕೊಡ್ತಾರೆ. ಇವಾಗ ಯಾರೆಲ್ಲ ಮನೆಗಳಲ್ಲಿ ಸ್ಪೇಸ್ ಕನ್ಸರ್ನ್ ಇರುತ್ತೆ, ಡೆಪ್ತ್ ನಾವು ಕಡಿಮೆ ಬೇಕು ಅನ್ನೋರು ಈ ಮಷಿನ್ ಈಸಿಯಾಗಿ ಬೈ ಮಾಡ್ಬೋದು. ಇಲ್ಲ ಡೆಪ್ತ್ ಸಮಸ್ಯೆ ಇಲ್ಲ ನಮ್ಗೆ ಅನ್ನೋದಾದ್ರೆ ಈ ಮಷಿನ್ ಹೋಗಿ ತಗೊಳ್ಬಹುದು. ಸೊ ಇದು LG ಅಲ್ಲಿ ಆಯ್ತು. ಸೊ LG ಅಲ್ಲಿ 7 kg ಬರುತ್ತೆ. ಬಟ್ ನಾನು 7 kg ರೆಕಮೆಂಡ್ ಮಾಡಲ್ಲ. ಸೊ ಅದು ನಾನು ಪ್ರೀವಿಯಸ್ ಒಂದು ವಿಡಿಯೋಲು ಕೂಡ ಹೇಳಿದೀನಿ, ಲಿಂಕ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡಿ. ಏನಕ್ಕೆ ಅಂದ್ರೆ ಡ್ರಮ್ ಸೈಜ್ ತುಂಬಾ ಚಿಕ್ಕಿರುತ್ತೆ 7 kg. ಅದ್ರ ಬದಲು ನೀವು ಟಾಪ್ ಲೋಡ್ ತಗೊಂಡು ಯೂಸ್ ಮಾಡ್ಬೋದು. 7 kg ಯೂಸ್ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ನಮ್ಮ ಮನೇಲಿ 5 ವರ್ಷ 6 ವರ್ಷ ಹಿಂದೆ ನಾವು 7 kg ಯೂಸ್ ಮಾಡ್ತಾ ಇರೋದು, 10 ವರ್ಷದ ಅದನ್ನ ಯೂಸ್ ಮಾಡ್ತಿರಬಹುದು ಅಂತ. ನೀವು ಡ್ರಮ್ ಓಪನ್ ಮಾಡಿ ಬೇಕಾದ್ರೆ ಚೆಕ್ ಮಾಡಿ. ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೀವು ಅವತ್ತು 7 kg ಎಷ್ಟು ಡ್ರಮ್ ಬಿಗ್ಗರ್ ಸೈಜ್ ಇರ್ತಾ ಇತ್ತು ಅಂದ್ರೆ ಇವತ್ತು 10 kg 12 kgಗೆ ಸಮ ಇರುತ್ತೆ ಆ ಡ್ರಮ್. ಸೊ ಇವತ್ತು ಎಲ್ಲಾ ಕಂಪನಿಗಳು ಮೈಂಡ್ ಸೆಟ್ ಚೇಂಜ್ ಆಗಿದೆ. ಇವತ್ತು 10 kg 12 kg ಮಷಿನ್ ಮಾತ್ರ ದೊಡ್ಡ ಬಿಗ್ಗರ್ ಸೈಜ್ ಕೊಡ್ತಾ ಇದ್ದಾರೆ. 7 kg ತುಂಬಾ ಚಿಕ್ಕದಿರುತ್ತೆ. ಒಂದು 2,000-2,500 ಡಿಫರೆನ್ಸ್ ಇರುತ್ತೆ. ನೀವು 8 kgಗೆ ಹೋಗ್ಬೋದು. ಸೊ ಏನಕ್ಕೆ ಅಂದ್ರೆ ಬೆಡ್ಶೀಟ್ ಬ್ಲಾಂಕೆಟ್ ಹಾಕೊಳ್ಬಹುದು. ಮತ್ತೆ ಒನ್ ಟೈಮ್ ತಗೊಳ್ಳೋ ಮಷೀನು
ಒಂದು 10 ವರ್ಷ ಅಂತೂ ಮಿನಿಮಮ್ ನಾವು ಯೂಸ್ ಮಾಡೇ ಮಾಡ್ತೀವಿ. ಬೆಸ್ಟ್ ಪಾರ್ಟ್ 8 kg ಹೋದ್ರೆ ಬೆಸ್ಟ್ ಇರುತ್ತೆ. ನೆಕ್ಸ್ಟ್ ನಾನು IFB ಬ್ರಾಂಡ್ ಅಂತ ತಿಳಿಸ್ಕೊಡ್ತೀನಿ. IFB ಲಿ ಕೆಪಾಸಿಟಿ ಅಂತ ಬಂದಾಗ ಈಗ ಹೈಯೆಸ್ಟ್ ಅಂತ ಬಂದಾಗ 11 kg ವರೆಗೂ ಕೂಡ ಕೊಡ್ತಾ ಇದ್ದಾರೆ. 11 kg ಇದು ಮಾಡಲ್ ಆದ್ರೆ ಎಕ್ಸಿಕ್ಯೂಟಿವ್ ಪ್ಲಸ್ BXN ಅಂತ ಬರುತ್ತೆ. ಪ್ರೀವಿಯಸ್ ಏನಂದ್ರೆ ಇವ್ರದೆಲ್ಲ ಮಷಿನ್ಸ್ ಕೂಡ ಬಟನ್ ಸಿಸ್ಟಮ್ ಕೊಡ್ತಾ ಇದ್ರು. ಬಟ್ ಈಗ ಇವರು ಕೂಡ ಎಲ್ಲ ಪ್ಯಾನಲ್ ಅಲ್ಲಿ ಆಪರೇಟಿಂಗ್ ನ ಕೊಡ್ತಾರೆ. ಜಸ್ಟ್ ನಾಬ್ ರೊಟೇಟ್ ಮಾಡಿದ್ರೆ ಇಲ್ಲ ಡಿಜಿಟಲಿ ಲೈಟ್ಸ್ ಬರುತ್ತೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸ್ವಲ್ಪ ಲುಕ್ ಕೂಡ ಮಷಿನ್ ಚೇಂಜಸ್ ನ ಮಾಡಿದ್ದಾರೆ ಪ್ರೀವಿಯಸ್ ಮಷಿನ್ ಶೇರ್ ಮಾಡಿದ್ರೆ. ಪ್ಲಸ್ ಟೆಕ್ನಾಲಜಿನ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ. ಇನ್ವರ್ಟರ್ ಮೋಟರ್ ನ ಯೂಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಏನಂದ್ರೆ ಸ್ಟೀಮ್ ನ ಕೊಡ್ತಾ ಇದ್ದಾರೆ. ಅದರಲ್ಲಿ 2 ಟೈಮ್ ಸ್ಟೀಮ್ ಕೊಡ್ತಾರೆ, ಬಿಫೋರ್ ಸ್ಟೀಮ್ ಅಂಡ್ ಆಫ್ಟರ್ ಸ್ಟೀಮ್. ಮತ್ತೆ ಮಷಿನ್ ವಾರಂಟಿನೂ ಕೂಡ 4 ವರ್ಷ ಕಂಪ್ಲೀಟ್ ಮಷಿನ್ ವಾರಂಟಿ ಇರುತ್ತೆ. ಮೋಟರ್ಗೆ ಕೂಡ 10 years ವಾರಂಟಿನ ಕೊಟ್ಟಿರ್ತಾರೆ. ಅಡಿಷನಲ್ 10 years ಸ್ಪೇರ್ ಪಾರ್ಟ್ಸ್ ಸಮೇತ ಕೊಡ್ತಾ ಇದ್ದಾರೆ. ಈ ಒಂದು IFB ಮಷಿನ್ಸ್ ಅಲ್ಲಿ 11 kg ನೀವೇನಾದ್ರು ಚೂಸ್ ಮಾಡ್ತೀರಾ ಅಂದ್ರೆ ಒಂದು 5 members ಮೇಲೆ ಇದ್ದೀರಾ ಅಂದ್ರೆ ಫ್ಯಾಮಿಲಿ ಈ ಮಷಿನ್ ಗೆ ಹೋಗ್ಬೋದು. ಪ್ರೈಸ್ ಅಂತ ಬಂದಾಗ ಕೂಡ ಆಲ್ಮೋಸ್ಟ್ ಒಂದು 50,000 50,000 ರಿಲೇಟೆಡ್ ಬಜೆಟ್ ಅಲ್ಲಿ ಇರುತ್ತೆ. ನೀವು ಪೇಮೆಂಟ್ ಮೋಡ್ಸ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ 10 kg ಅಂತ ಹೋದಾಗ 2 ಮಾಡಲ್ ಸಿಗುತ್ತೆ. ಸೊ ಒಂದು ಎಕ್ಸಿಕ್ಯೂಟಿವ್ ಪ್ಲಸ್ MXC ಅಂತ ಬರುತ್ತೆ. ಇದು 10 kg ಮಾಡಲ್. ಇದು ಹೈಯರ್ ಎಂಡ್ ಮಾಡಲ್. ಅಂದ್ರೆ ನಿಮ್ಗೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಸಿಜೆಟ್ ಅನ್ನೋದು ಕೂಡ ಒಂದು ಫೀಚರ್ಸ್ ನ ಆಡ್ ಮಾಡ್ತಾರೆ. ಕೆಳಗಡೆ ಒಂದು ಮೋಟರ್ ನ ಕೂಡ ಸಪರೇಟ್ ಕೊಟ್ಟಿರ್ತಾರೆ. ಒಳಗಡೆ ಬಬಲ್ಸ್ ನ ಕ್ರಿಯೇಟ್ ಮಾಡಿ ಪಂಪ್ ಮಾಡುತ್ತೆ. ಸೊ ಅಡಿಷನಲ್ ಫೀಚರ್ಸ್ ಬೇರೆ ಎಲ್ಲ ಫೀಚರ್ಸ್ ಆಗಿ ನಿಮ್ಗೆ ಹೇಳಿದ್ನಲ್ಲ, ಕ್ರೆಡಲ್ ವಾಶ್ ಆಗಿರ್ಬೋದು, ಅಕ್ವಾ ಎನರ್ಜಿ ಆಗಿರ್ಬೋದು, ಈ ತರ ಎಲ್ಲ ಇರುತ್ತೆ. ಸಪರೇಟ್ ನಿಮಗೆ ಡೆಮೋ ಬೇಕಂದ್ರೂ ಕೂಡ ಲಿಂಕ್ ಅಲ್ಲಿ ಹಾಕಿರ್ತೀನಿ, ಅದ್ರಲ್ಲಿ ಹೋಗಿ ನೀವು ನೋಡಿ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಸೊ IFB ನಿಮ್ಗೆ ಅಷ್ಟು ಕೆಪಾಸಿಟಿ ಬೇಡ, ಇನ್ನ ಕಮ್ಮಿ ಬೇಕು ಅಂದಾಗ ಇಲ್ಲಿದೆ ಬನ್ನಿ. IFB 10 kg ಮಷಿನ್ ಅಲ್ಲಿ ಸೊ ಅದು ಪ್ರೀಮಿಯಂ ಮಾಡಲ್ ನೋಡಿದ್ರಿ. ಅದಕ್ಕಿಂತ ಇನ್ನು 4-5 ಸಾವಿರ ಕಮ್ಮಿ ಓಕೆ ನಮ್ಗೆ ಕೆಪಾಸಿಟಿ ಆದ್ರೆ ಓಕೆ, ಅಷ್ಟೊಂದು ಫೀಚರ್ಸ್ ಎಲ್ಲ ಬೇಡ ಅಂದಾಗ ನಿಮ್ಗೆ ಇನ್ನೊಂದು ಮಾಡಲ್ ಅವೈಲೇಬಲ್ ಇರುತ್ತೆ, ಎಕ್ಸಿಕ್ಯೂಟಿವ್ ಪ್ಲಸ್ MBN ಅಂತ. ಇದು ಕೂಡ 1400 RPM ಇರುತ್ತೆ. ಬೇರೆಲ್ಲ ಫೀಚರ್ಸ್ ಬರುತ್ತೆ. ಆಕ್ಸಿಜೆಟ್ ಅಂತ ಏನೊಂದು ಫೀಚರ್ಸ್ ಹೇಳಿದ್ನಲ್ಲ ಅದು ಮಾತ್ರ ಇದರಲ್ಲಿ ನಿಮ್ಗೆ ಬರಲ್ಲ, ಬೇರೆ ಎಲ್ಲ ಫೀಚರ್ಸ್ ಇರುತ್ತೆ. ಇಲ್ಲ ನಮಗೆ ಬಜೆಟ್ ವೈಸ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ನಿಮ್ಗೆ ಇದರ ಇನ್ನೊಂದು ಆಪ್ಷನ್ ಸಿಗುತ್ತೆ ನಿಮ್ಗೆ. IFB 9 kg ಮಷಿನ್ ಹೈಯೆಸ್ಟ್ ಸೆಲ್ಲಿಂಗ್ ಮಾಡಲ್ ಕೂಡ ಹೌದು. ಸೊ ಎಲ್ಲಾ ಕಡೆಗೆ ನೀವು ಕಂಪೇರ್ ಮಾಡಿದಾಗ ಹೈಯೆಸ್ಟ್ ಸೆಲ್ ಆಗ್ತಾರ ಮಾಡಲ್ ಇದು. ಮಾಡಲ್ ನೇಮ್ ಹೇಳೋದಾದ್ರೆ ಎಕ್ಸಿಕ್ಯೂಟಿವ್ OXN ಅಂತ ಬರುತ್ತೆ. IFB 9 kg ಮಷೀನ್. ಸೊ 1400 RPM ಬರುತ್ತೆ. ಡ್ರಮ್ ಸೈಜ್ ಕೂಡ ಬಿಗ್ಗರ್ ಬರುತ್ತೆ. ವಿತ್ AI ಮಷೀನು, ಬೆಡ್ಶೀಟ್ ಬ್ಲಾಂಕೆಟ್ ಎಲ್ಲ ಯೂಸ್ ಮಾಡಬಹುದು. ಪ್ಲಸ್ ವೈಫೈ ಫೀಚರ್ಸ್ ಎಲ್ಲ ಬರುತ್ತೆ. ಇದು ಬೆಸ್ಟ್ ಮಷೀನ್ ಅಂತಾನೆ ನನ್ನ ಕೇಳಿದ್ರೆ ಇದಕ್ಕೆ ಆರಾಮ್ಸೆ ಹೋಗ್ಬೋದು. ಸೊ ಮಷೀನ್ ಕೂಡ ಚೆನ್ನಾಗಿದೆ. ಹೈಯೆಸ್ಟ್ ಸೆಲ್ಲಿಂಗ್ ಮಾಡಲ್ ಕೂಡ ಹೌದು. ಇದರಲ್ಲೇ ನಿಮ್ಗೆ 8 kg ಹೋಗ್ತೀರಾ ಅಂದ್ರೆ 8 kg ಅಲ್ಲಿ ಸಿಮಿಲರ್ ಮಾಡಲ್ ಸೆನೆಟರ್ MSN ಅಂತ ಬರುತ್ತೆ. ಅದೇನಂದ್ರೆ 1200 RPM ಬರುತ್ತೆ. ನಿಮ್ಗೆ 8 kg 9 kg ಅಂತ ಬಂದಾಗ ಆಲ್ಮೋಸ್ಟ್ ನಿಮ್ಗೆ ಒಂದು 1,500 2,500 2,500 ಕೂಡ ಡಿಫರೆನ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಸ್ಯಾಮ್ಸಂಗ್ ಅಲ್ಲಿ ಕೆಪಾಸಿಟಿ ಇದೆ ಬಂದಾಗ ಇವಾಗ ಆಸ್ ಆಫ್ ನೌ ಕೊಡ್ತಾ ಇರೋದು 2 ಕೆಪಾಸಿಟಿ, 12 kg ಅದ್ ಬಿಟ್ರೆ ಮತ್ತೆ 9 kg. 12 kg 4 ಮಾಡಲ್ ನ ಕೊಡ್ತಾ ಇದ್ದಾರೆ. ಅಂಡ್ ದೆನ್ ನಿಮ್ಗೆ 9 kg 2 ಮಾಡಲ್ ನ ಕೊಡ್ತಾ ಇದ್ದಾರೆ. 12 kg ಇದು ಟಾಪ್ ಎಂಡ್ ಮಾಡಲ್. ಇದು ಬಂದು ಸೀರೀಸ್ 8 ಅಂತ ಕರಿತೀವಿ. ಸೀರೀಸ್ 8 ಮಾಡಲ್ ನಿಮ್ಗೆ ಏನೆಲ್ಲ ಡಿಫರೆನ್ಸ್ ಆಗುತ್ತೆ ಅಂದ್ರೆ ಸೊ ನಿಮ್ಗೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಇದೆಲ್ಲ ಬಿಸ್ಪೋಕ್ A ಅಂತ ಕರಿತೀವಿ. ಇದೆಲ್ಲ ಮಾಡಲ್ಸ್ ಎಲ್ಲ ಬಂದು ಇದರಲ್ಲೂ ಕೂಡ ಆಟೋ ಡಿಸ್ಪೆನ್ಸರ್ ಬರುತ್ತೆ. ಅಂದ್ರೆ ನೀವು ಒಂದ್ಸತಿ ಫಿಲ್ ಮಾಡಿದ್ರೆ ಅದಕ್ಕೆ ಎಷ್ಟು ಬೇಕು ಡಿಟರ್ಜೆಂಟ್ ಅದೇ ತಗೊಳ್ತಾ ಇರುತ್ತೆ. AI ವಾಶ್ ಅಂತ ಇದೆಲ್ಲ ನಾವು ಕರಿತೀವಿ. ಅಂದ್ರೆ ಇದರಲ್ಲಿ ನಿಮ್ಗೆ ವಾಶ್ ಲೋಡ್ ಆಗಿರ್ಬೋದು, ವಾಟರ್ ಲೆವೆಲ್ ಆಗಿರ್ಬೋದು, ಫ್ಯಾಬ್ರಿಕ್, ಸಾಯಿಲ್ ಲೆವೆಲ್, ಡಿಟರ್ಜೆಂಟ್ ಎಲ್ಲಾನು ಕೂಡ ಸೆನ್ಸ್ ಮಾಡುತ್ತೆ. ಮಾಡಲ್ ನೇಮ್ ಹೇಳೋದಾದ್ರೆ ನಿಮ್ಗೆ WW12DB8B54GB ಅಂತ. ಇದು ಸೀರೀಸ್ 8 ಮಾಡಲ್. ಸೊ ಇದರಲ್ಲೇ ನಿಮ್ಗೆ ಸೀರೀಸ್ 7, 6 ಬಗ್ಗೆ ಹೇಳೋದಾದ್ರೆ ಸೊ ಸೀರೀಸ್ 7 ಮಾಡಲ್ ಬಂದು WW12DB7B24GS ಅಂತ ಬರುತ್ತೆ. ಇದು ಕೂಡ ಫೀಚರ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಆಟೋ ಡಿಸ್ಪೆನ್ಸರ್ ಹೇಳದ್ನಲ್ಲ ಅದು ಬರೋದಿಲ್ಲ. ಅಂದ್ರೆ ನೀವೇ ಇದರಲ್ಲಿ ಮ್ಯಾನ್ಯಲಿ ಡಿಟರ್ಜೆಂಟ್ ನ ನೀವು ಆಡ್ ಮಾಡ್ಬೇಕಾಗುತ್ತೆ. ಬೇರೆ ಎಲ್ಲ ಫೀಚರ್ಸ್ ಸೇಮ್ ಇರುತ್ತೆ. AI ಕೂಡ ಇದರಲ್ಲಿ ಬರುತ್ತೆ. ಬಟ್ AI ವಾಶ್ ಬರೋದಿಲ್ಲ. ಅದರಲ್ಲಿ ಮಾತ್ರ ನಿಮ್ಗೆ AI ವಾಶ್ ಬರುತ್ತೆ ಸೀರೀಸ್ 8 ಅಲ್ಲಿ ಮಾತ್ರ. ಇದು ಸೀರೀಸ್ 7. ಇಲ್ಲ ನಿಮ್ಗೆ ಸೀರೀಸ್ 5 ಏನಾದ್ರು ಹೋಗ್ತೀರಾ ಅಂದಾಗ ಇದು ಬರುತ್ತೆ ನಿಮ್ಗೆ. ಇದು ನಿಮ್ಗೆ ಇವಾಗ ಆಪರೇಟಿಂಗ್ ಮಾಡೋದು ಡಿಜಿಟಲ್ ಪ್ಯಾನಲ್ ನಮಗೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಕೆಲವರಿಗೆ ಇದನ್ನ ಚೂಸ್ ಮಾಡ್ತಾರೆ. ಅವಾಗ ನಿಮ್ಗೆ ರೆಗ್ಯುಲರ್ ಮಷಿನ್ಸ್ ಫೀಚರ್ ಮುಂಚೆ ಎಲ್ಲ ಏನು ಯೂಸ್ ಮಾಡ್ತಾ ಇರ್ತೀರಲ್ಲ ಅದೇ ತರಾನೇ ಇರುತ್ತೆ. ಇಲ್ಲಿನೂ ಕೂಡ 14 ಪ್ರೋಗ್ರಾಮ್ಸ್ ಇರುತ್ತೆ ಇಲ್ಲಿ ಆಪರೇಟ್ ಮಾಡೋದು. ಪ್ಲಸ್ ವೈಫೈ ಫೀಚರ್ಸ್ ಇರುತ್ತೆ. ನೀವು ಫೋನ್ ಇದನ್ನ ಬೇಕಾದ್ರೆ ಅಡಿಷನಲ್ ಪ್ರೋಗ್ರಾಮ್ಸ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಅಂದ್ರೆ ನಿಮ್ಗೆ ಸೀರೀಸ್ 7, ಸೀರೀಸ್ 8 ಅಲ್ಲಿ ಡಿಫಾಲ್ಟ್ ನಿಮಗೆ 21 ಪ್ರೋಗ್ರಾಮ್ಸ್ ನ ಕೊಟ್ಟಿರ್ತಾ ಇದ್ರು. ಇದರಲ್ಲಿ 14 ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಆಪರೇಟ್ ಡ್ರಮ್ ಸೈಜ್ ಎಲ್ಲ ಒಂದೇ ಇರುತ್ತೆ ಎಲ್ಲದೂ ಕೂಡ. ನಿಮ್ಗೆ ಔಟ್ಲುಕ್ ಮತ್ತೆ ಫೀಚರ್ಸ್ ಮಾತ್ರ ಚೇಂಜಸ್ ಆಗುತ್ತೆ. ಇಲ್ಲ ನಮ್ಗೆ 12 kg ಕೆಪಾಸಿಟಿ ಬೇಡ, ಇನ್ನ ಕಡಿಮೆ ಕೆಪಾಸಿಟಿ ಬೇಕು ಅಂದಾಗ 9 kg 2 ಮಾಡಲ್ ಬರುತ್ತೆ. ಸೊ 9 kg ನಿಮ್ಗೆ ಡಿಜಿಟಲ್ ಡಿಸ್ಪ್ಲೇ ಈ ತರ ಹೋಗ್ತೀರಾ ಅಂದಾಗ WW90DG6U24AB ಅಂತ ಬರುತ್ತೆ ಈ ಮಾಡಲ್. ಅದೇ ನಮಗೆ ಡಿಜಿಟಲ್ ಡಿಸ್ಪ್ಲೇ ಬೇಡ, ನಮಗೆ ನಾರ್ಮಲ್ ಡಿಸ್ಪ್ಲೇ ಆದ್ರೂ ಸಾಕು ಅನ್ನೋದಾದ್ರೆ ಈ ಮಷಿನ್ ಬರುತ್ತೆ. ಸೊ ಇದು WW90DG5U
24AS ಅಂತ ಬರುತ್ತೆ. ಇದೆಲ್ಲನೂ ಕೂಡ 25 ಅಲ್ಲಿ ಲಾಂಚ್ ಆಗಿರ್ತಕ್ಕಂಥ ಮಾಡಲ್ಸ್. ಬಟ್ ಸಕ್ಸಸ್ಫುಲ್ ರನ್ನಿಂಗ್ ಮಾಡಲ್ಸ್ ಆಗಿರೋದ್ರಿಂದ ಅದನ್ನೇ ಕಂಟಿನ್ಯೂ ಕೂಡ ಮಾಡಿದ್ದಾರೆ. ನೀವು ಅಲ್ಲಿ ಎಲ್ಲೇ ಆರ್ಡರ್ ಮಾಡಿದ್ರು ಕೂಡ ಇವಾಗ ಹೊಸ ಮ್ಯಾನುಫ್ಯಾಕ್ಚರ್ ಏನಿರುತ್ತಲ್ಲ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾನು ಹೈಯರ್ ಅಲ್ಲಿ ತಿಳಿಸ್ಕೊಡ್ತೀನಿ. ಹೈಯರ್ ಬ್ರ್ಯಾಂಡ್ ಅಲ್ಲಿ ಇವಾಗೆಲ್ಲ ಬಂದ್ಬಿಟ್ಟು ಹೊಸ ಮಾಡಲ್ಸ್ ಗಳು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಯಾವ ತರ ಅಂದ್ರೆ, ನೀವು ಆನ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡುವುದು ಕಂಪ್ಲೀಟ್ ಆಗಿ ನಿಮ್ಗೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ನಿಮ್ಗೆ ವಿತ್ ಪಿಕ್ಚರ್ ಸಮೇತ ಕೊಡ್ತಾರೆ. ಪ್ರೋಗ್ರಾಮ್ಸ್ ಯಾವ್ದಕ್ಕೆ ಏನು ಅಂತ ನಿಮ್ಗೆ ಡಿಸ್ಪ್ಲೇ ಸಮೇತ ಬಿಗ್ಗರ್ ಪ್ಯಾನಲ್ ಅಲ್ಲಿ ಸಿಗುತ್ತೆ. ಇದೆಲ್ಲ ನಿಮ್ಗೆ ಮಾಡಲ್ಸ್ ಇದು ಕೆಪಾಸಿಟಿ 10 kg ಇದೆ. ಮಾಡಲ್ ನೇಮ್ ಹೇಳೋದಾದ್ರೆ WW100DM14F9PB BKE1 ಅಂತ ಬರುತ್ತೆ. 2026 ನ್ಯೂ ಮಾಡಲ್ ಕೂಡ ಹೌದು. ಈ ಮಷೀನ್ ಕೂಡ ಆಲ್ಮೋಸ್ಟ್ ಡ್ರಮ್ ಸೈಜ್ ಕೂಡ ಬಿಗ್ಗರೇ ಕೊಡ್ತಾ ಇದ್ದಾರೆ. ಸೊ ಇವ್ರದ್ದೇನಂದ್ರೆ ಡ್ರಮ್ ಡೆಪ್ತ್ ಗಿಂತ ಹೈಟ್ ನ ಜಾಸ್ತಿ ಕೊಡ್ತಾರೆ ಹೈಯರ್ ಮಷೀನ್ಸ್ ಅಲ್ಲಿ. ಸೊ ಟಂಬ್ಲಿಂಗ್ ಆಕ್ಷನ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ವಾರಂಟಿ ಪಾರ್ಟ್ ನೋಡಿದಾಗ ಈ ಮಷೀನ್ಗೆ ಈಗ ಕಂಪ್ಲೀಟ್ ಮಷೀನ್ 4 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. ಮುಂಚೆ 5 ವರ್ಷ ಕೊಡ್ತಾ ಇದ್ರು. ಸೊ ಇವಾಗೆಲ್ಲ ಸ್ವಲ್ಪ ರೂಲ್ಸ್ ಗಳೆಲ್ಲ ಚೇಂಜಸ್ ಆದ್ಮೇಲೆ 4 ವರ್ಷ ಕಂಪ್ಲೀಟ್ ಮಷೀನ್ಗೆ ಇರುತ್ತೆ. ಮೋಟರ್ ಗೇಟ್ ಬಂದು 12 years ವಾರಂಟಿನ ಕೊಡ್ತಾ ಇದ್ದಾರೆ. ಇದು 10 kg ಕೆಪಾಸಿಟಿಯಲ್ಲಿ. ಇದರಲ್ಲಿ ನಿಮ್ಗೆ 9 kg ಅಥವಾ 8 kg ಬೇಕಂದ್ರೂ ಕೂಡ ಸಿಗುತ್ತೆ. ಮಾಡಲ್ ನೇಮ್ ಹೇಳೋದಾದ್ರೆ HWD110 DM14959 C8SU ಅಂತ ಬರುತ್ತೆ. ಸೊ ಇದು 9 kg ಮಷೀನ್. ಸೊ 9 kg 10 kg ಅಂತ ಒಂದು ಪ್ರೈಸ್ ಡಿಫರೆನ್ಸ್ ಅಂತ ಬಂದಾಗ ಒಂದು 4,000 ರೂಪಾಯಿ ಇದ್ದೇ ಇರುತ್ತೆ. ಸೊ ಇನ್ನು ಅದರಲ್ಲಿ 8 kg ಮಷೀನ್ ಹೋಗ್ತೀರಾ ಅಂದಾಗ ಬರುತ್ತೆ SW80 IM12929 BKUN ಅಂತ ಬರುತ್ತೆ. ಇದು ಕೂಡ 2026 ಮಾಡಲ್. ಸೊ ಇದು ನಾನು ಹೇಳೋದಲ್ಲ, ಹೈಯರ್ ಅಲ್ಲಿ ಡೆಪ್ತ್ ಕಡಿಮೆ ಇರುತ್ತೆ. ನಿಮ್ಗೆ ಹೈಟ್ ನ ಜಾಸ್ತಿ ಮಾಡ್ತಾರೆ, ಡ್ರಮ್ ವಿಡ್ತ್ ನ ಜಾಸ್ತಿ ಮಾಡ್ತಾರೆ. ನೀವು ಮಷಿನ್ ಇಡೋದಕ್ಕೆ ಜಾಗ ಇಲ್ಲ ಅಂದ್ರೂ ಕೂಡ ಹೈಯರ್ ಮಷಿನ್ ಈಸಿಯಾಗಿ ಬೈ ಮಾಡ್ಬೋದು. ಯಾಕಂದ್ರೆ ಡೆಪ್ತ್ ಎಲ್ಲ ಬಂದ್ಬಿಟ್ಟು ಅಷ್ಟೊಂದು ರಿಕ್ವೈರ್ಡ್ ಇರೋದಿಲ್ಲ. ಆಪರೇಟಿಂಗ್ ಎಲ್ಲ ಡಿಜಿಟಲ್ ಪ್ಯಾನಲ್ಸ್ ಇರುತ್ತೆ. ನಿಮ್ಗೆ ನಾಬಲ್ಲು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಹೈಯರ್ ಮಷಿನ್ಸ್. ಇಷ್ಟೆಲ್ಲ ಬೆಸ್ಟ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ಸ್ ಇರುತ್ತೆ. ಇದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಆ ಕಮೆಂಟ್ಗೆ ಉತ್ತರ ನೀಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.